ಚಿತ್ರದುರ್ಗ ಮೂಲದ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಯುವಕ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿತ್ತು ಅನ್ನೋದು ಪೋಸ್ಟ್ ಮಾರ್ಟಮ್ ನಡೆಸುವ ಸಂದರ್ಭದಲ್ಲಿ ಗೊತ್ತಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ. ಚಿತ್ರದುರ್ಗದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮೃತದೇಹವನ್ನು ಪೊಲೀಸರು ಕುಟುಂಬಕ್ಕೆ ಹಸ್ತಾಂತರವನ್ನು ಮಾಡ್ತಾರೆ. ಮೃತದೇಹವನ್ನು ಕುಟುಂಬಸ್ಥರು ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ತೀರ್ಮಾನವನ್ನು ಮಾಡಿದ್ದು, ಚಿತ್ರದುರ್ಗದಲ್ಲೇ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನು ಕುಟುಂಬಸ್ಥರು ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರ ದೇಹದ ಮೇಲೆ ಆಗಿದ್ದಂತಹ ಗಾಯಗಳನ್ನು ಗಮನಿಸಿ ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಲಾಗಿದೆ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿತ್ತು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಭೀಕರ ಹಲ್ಲೆ ಮಾಡಿರೋದು ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಅಸಲಿ ಸತ್ಯ ಬಯಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ಭಾಗಗಳಿಗೆ, ಅಂದರೆ ದೇಹದ 15 ಭಾಗಗಳ ಮೇಲೆ ಹಲ್ಲೆ ಆಗಿರುವ ಗುರುತು ಪತ್ತೆಯಾಗಿದೆ. ಮುಖ, ಕೈ, ಕಾಲು, ಹೀಗೆ 15 ಭಾಗದಲ್ಲಿ ಹಲ್ಲೆ ಮಾಡಿರುವ ಗುರುತು ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಅಸಲಿ ಸತ್ಯ ಈಗ ಬಹಿರಂಗಗೊಂಡಿದೆ. ಇನ್ನು ಯಾವ ರೀತಿಯಾಗಿ ಅವರ ತಂಡ ಚಿತ್ರಹಿಂಸೆ ಕೊಟ್ಟು ಆತನ ಕೊಲೆ ಮಾಡಿತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ, ಅಶ್ಲೀಲ ಸಂದೇಶವನ್ನ ಕಳಿಸಿದ್ದ, ತಪ್ಪು ಆತ ಮಾಡಿದ್ದು. ಆತನ ವಿರುದ್ಧ ದೂರು ಕೊಡ್ಬೋದಿತ್ತು, ಕಂಪ್ಲೇಂಟ್ ಕೊಡ್ಬೋದಿತ್ತು, ಜೈಲಿಗೆ ಕಳಿಸುವ ರೈಟ್ಸ್ ಇತ್ತು. ಆದರೆ ಜೀವ ತೆಗೆಯುವ ರೈಟ್ಸ್ ಅವ್ರಿಗಿರಲಿಲ್ಲ. ಮಾಡಿರುವ ತಪ್ಪಿಗೆ ಈಗ ಅನುಭವಿಸ್ತಾ ಇದ್ದಾರೆ. ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಸಮೇತ ಬಾಡಿಗಾರ್ಡ್ಗಳು, ಅವರ ಆಪ್ತರು, ದರ್ಶನ್ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ. ಎಲ್ಲರಿಂದ ಸ್ವಇಚ್ಛೆ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಬರಬಾರ್ದು ಅನ್ನೋ ವಿಚಾರದಿಂದ ಬಾಡಿಗಾರ್ಡ್ಗಳು ಹೋಗಿ ತಾವೇ ಮಾಡಿದ್ದು ಅಂತ ಹೇಳಿ ತಪ್ಪೊಪ್ಪಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ವಿಚಾರಣೆಗೊಳಪಡಿಸಿದಾಗ ದರ್ಶನ್ ಕೂಡ ಇದ್ರು, ದರ್ಶನ್ ಹೇಳಿದ್ದಕ್ಕೆ ಇದೆಲ್ಲ ಮಾಡಿದ್ದು ಅಂತೇಳಿ ಅವರು ತಪ್ಪನ್ನು ಒಪ್ಕೊಳ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಘಟನೆ ಆದ ದಿನದ ಸಂದರ್ಭದ ಎಲ್ಲ ವಿಚಾರವನ್ನು ಕೂಡ ಬಹಿರಂಗ ಪಡಿಸ್ತಾರೆ. ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಯಾವ ಗೋದಾಮಿನಲ್ಲಿ ಆತನನ್ನು ಇಟ್ಟು ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತೈತಲ್ಲ, ಆ ಗೋದಾಮ್ ಬಳಿಯುವ ಆ ಸಂದರ್ಭದ ಟವರ್ ಡಂಪನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾರೆಲ್ಲ ಇದ್ರು ಅಂತೇಳಿ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. CCTV ಫುಟೇಜನ್ನು ಕಲೆಕ್ಟ್ ಮಾಡ್ತಾರೆ. ಟವರ್ ಲೊಕೇಶನ್ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ನೋಡಿ, ಅವರ ತಂದೆ ಕಣ್ಣೀರಿಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನನ್ನ ಸಹೋದರಿ ನಿಕೇಶ್ ಈಗ ವಿಕ್ಟೋರಿಯಾ ಆಸ್ಪತ್ರೆ ಬಳಿಯಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ದೇಹದ 15 ಭಾಗದಲ್ಲಿ ಹಲ್ಲೆ ಮಾಡಿರೋದು ಗೊತ್ತಾಗಿದೆ. ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿ. ಕುಟುಂಬಸ್ಥರು ಈಗ ಈ ವಿಚಾರವಾಗಿ ಏನು ಹೇಳ್ತಿದ್ದಾರೆ, ಎಷ್ಟೊತ್ತಿಗೆ ಅವರ ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ನಿಕೇಶ್? ಖಂಡಿತ ನಾಗೇಂದ್ರ ಬಾಬು, ಈಗ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಶವಗಾರದ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಅಂತ್ಯವಾಗಿರುವಂಥದ್ದು. ಟೋಟಲ್ ಇದರಲ್ಲಿ ಪತ್ತೆಯಾಗಿರುವಂಥದ್ದು ಪ್ರಕಾರ 15 ಭಾಗಗಳಿಗೆ ಈ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ 15 ಭಾಗ ಅಂತ ಹೇಳಿದ್ರೆ ಕೆನ್ನೆ, ಹಾಗೆ ಕಿವಿ, ಮೂಗು, ಇನ್ನೊಂದು ಕಡೆಯಲ್ಲಿ ಎದೆ ಭಾಗಗಳಿಗೆ ತೀವ್ರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಈತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಆತನ ಮೃತದೇಹವನ್ನು ಆತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ.
ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ತಂದೆ ತಾಯಿ ಕೂಡ ಈ ಒಂದು ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಶವಗಾರದ ಮುಂಭಾಗದಲ್ಲಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾಮಾನ್ಯವಾಗಿ ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ. ಸೊ ಇದೇ ಹಿನ್ನೆಲೆಯಲ್ಲಿ ನೋಡ್ಬೇಕಂದ್ರೆ ಅವ್ರ ತಂದೆ ಕೂಡ ಹೇಳ್ತಾರೆ, ಮಗನಿಗೆ ಮದುವೆ ಆಗಿ ಕೇವಲ 1 ವರ್ಷ ಆಗಿದೆ, ಇನ್ನೂ ಕೂಡ ಸೊಸೆ ಗರ್ಭಿಣಿ ಆಗಿದ್ದಾಳೆ. ಇಂಥ ಸಂದರ್ಭದಲ್ಲಿ ಈ ಥರ ವಿಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕ್ರೂರಿಯಾಗಿರ್ಬೋದು. ದರ್ಶನ್ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಆತನನ್ನು ಬಿಡಬಾರದು ಎನ್ನುವಂಥ ನಿಟ್ಟಲ್ಲಿ ಕೂಡ ಅವರ ತಂದೆಯವರು ಕೂಡ ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿ ಪ್ರಮುಖವಾಗಿ ಆ ಪಟ್ಟಣಗೆರೆ ಶೆಡ್ಗೆ ಕರೆಸ್ಕೊಂಡು ಆತನ ಸಹಚರರು ಅಂದರೆ ದರ್ಶನ್ ಸ್ನೇಹಿತರು, ಬಾಡಿ ಗಾರ್ಡ್ ಇವರೆಲ್ಲ ಟೋಟಲ್ 11 ಜನ ಏನು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಪತ್ತೆಯಾಗಿರುವಂಥದ್ದು 15 ಭಾಗಗಳಿಗೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಕೊಡಲಾಗುತ್ತೆ, ಹಸ್ತಾಂತರ ಮಾಡಲಾಗುತ್ತೆ. ಅದಾದ ನಂತರ ಇಲ್ಲಿಂದ ನೇರವಾಗಿ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಚಿತ್ರದುರ್ಗಕ್ಕೆ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಆತನ ಅಂದರೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಿಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.